ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕೊತ್ತಂಬರಿ ಕನ್ಸ್ಟ್ರಕ್ಷನ್. ನನ್ನ ಹೆಸರು ನಿತಿನ್ ಕೊತ್ತಂಬರಿ ಅಂತ. ನಾನು ಇಂಜಿನಿಯರ್ ಸಚಿನ್ ಕೊತ್ತಂಬರಿ. ಈ ವಿಡಿಯೋದಲ್ಲಿ ನಾವು ಈಸ್ಟ್ ಫೇಸಿಂಗಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋ ಮನೆನ ಹೋಮ್ ಟೂರ್ ತೋರಿಸ್ತಾ ಇದ್ದೀವಿ. ವಿತ್ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಕಲಬುರಗಿಯಲ್ಲಿ ಕಂಪ್ಲೀಟ್ ಆಗಿದೆ, ಕನ್ಸ್ಟ್ರಕ್ಷನ್ ಆಗಿದೆ. ಈ ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಮಾಡಿ, ಇದೇ ಥರದ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕೊತ್ತಂಬರಿ ಕನ್ಸ್ಟ್ರಕ್ಷನ್. ನಾನು ಸಚಿನ್ ಕೊತ್ತಂಬರಿ, ಇಂಜಿನಿಯರ್. ನಿಮಗೆ ಕೆಲವು ದಿನಗಳ ಹಿಂದೆ ಈ ಮನೆಯ ವಿಡಿಯೋ ತೋರಿಸಲಾಗಿತ್ತು ಕನ್ಸ್ಟ್ರಕ್ಷನ್ ನಡೆಯುವಾಗ. ಈಗ ಕಂಪ್ಲೀಟ್ ಆಗಿದೆ ವಿತ್ ಇಂಟೀರಿಯರು. ಯಾವ ಥರ ಆಗಿದೆ ಅಂತ ಹೋಮ್ ಟೂರ್ ತೋರಿಸ್ಕೊಡ್ತೀನಿ, ಬನ್ನಿ. ಹೊರಗಡೆ ಎಲಿವೇಶನ್ ನೋಡಿ. ಇದು 3D ಎಲಿವೇಶನು, MDF ಕಟ್ಟಿಂಗಿಂದ ಮಾಡಿರೋದು. WPC ಸೀಟ್ ಇದು, ಸಾರಿ, CNC ಕಟ್ಟಿಂಗ್ ಆಗಿದೆ. ಗಣೇಶ್ ಆಮೇಲೆ ಲೈಟಿಂಗ್ಸ್ ಎಲ್ಲ ಇದೆ. ಎಂಟ್ರೆನ್ಸ್ ಗೇಟ್ ಇದು ಮೆಟಲ್ ಇದೆ. MS ಈ ಮನೆ ಈಸ್ಟ್ ಫೇಸಿಂಗ್ ಮನೆ. ಆಮೇಲೆ 2 BHK ಗ್ರೌಂಡ್ ಫ್ಲೋರಲ್ಲಿದೆ. ಫಸ್ಟ್ ಫ್ಲೋರಲ್ಲೂ 2 BHK ಇದೆ. ಆಮೇಲೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ಇದೆ. ಬನ್ನಿ ಒಳಗಡೆ. ಇದು ಪಾರ್ಕಿಂಗು, ಎಷ್ಟು ಪಾರ್ಕಿಂಗ್ ಇದೆ. ಒಳಗಡೆ ಹೋಗೋಣ ಬನ್ನಿ. ಇದು SS ರೇಲಿಂಗ್ ಮಾಡಿದ್ದೀನಿ ಮೇನ್ ಡೋರಿಗೆ. ಇದು ಎಲಿವೇಶನ್ ಟೈಲ್ಸು. ಮೇನ್ ಡೋರ್ ಇದೆ. ವ್ಯೂ ಪಾಲಿಶ್ ಆಗಿದೆ. ಒಳಗಡೆ ಇದು ಹಾಲು, TV ಯೂನಿಟ್ ಆಗಿದೆ ಸಣ್ಣದು. ಇದು ಟೀಕ್ವುಡ್ ವಿಂಡೋ ಶಟರ್ಸ್ ಇದೆ ವಿತ್ ಮೆಶ್. ಫಾಲ್ ಸೀಲಿಂಗ್ ಆಗಿದೆ. ಅದಕ್ಕೂ ವುಡನ್ ಫೀಲ್ ಕೊಟ್ಟಿದ್ದೀವಿ, ಟೆಕ್ಸ್ಚರು. ಆಮೇಲೆ ಇದೊಂದು TV ಯೂನಿಟ್ ಮಾಡಿಕೊಂಡಿದ್ದೀವಿ ಚಿಕ್ಕದು. ಟೈಲ್ಸ್ ಎಲ್ಲ 2x2 ಹಾಕಿದ್ದೀವಿ. ಇದಕ್ಕೆ ಎಪಾಕ್ಸಿ ಮಾಡಿದ್ದೀವಿ. ಇದು ಡೈನಿಂಗ್ ಇದೆ. ಹಾಲಲ್ಲಿ ಓಪನ್ ಡೈನಿಂಗ್ ಬರುತ್ತೆ. ಇದು ಸೈಜು 8x12 ಇದೆ, 8x10 ಇದೆ, ಸಾರಿ. ಈ ಕಡೆ ಬಂದರೆ ಕಿಚನ್ ಇದೆ. ಕಿಚನ್ ಕಟ್ಟಿ ಇದೆ ಎಲ್ ಶೇಪಲ್ಲಿ. ಆಮೇಲೆ ಟೈಲ್ಸು. ಆಮೇಲೆ ಇದಕ್ಕೆ ವಿಂಡೋ ಫ್ರೇಮ್ ಮಾಡಿದ್ದೀವಿ. ಇಲ್ಲಿ ಸ್ಟೋರೇಜ್ ಪರ್ಪಸ್ ಇದೆ. ಇದು ಇಲ್ಲಿ ಸ್ವಲ್ಪ ಕಿಚನ್ ಪಕ್ಕದಲ್ಲೇ ಪೂಜಾ ರೂಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸ್ಟೋನಲ್ಲಿ ಮಾರ್ಬಲ್ ಇದೆ. ಇದು ಟೈಲ್ಸ್ 2x2. ಇದು ವುಡನ್ ಕಲರ್ ಬರುತ್ತೆ. ಆಮೇಲೆ ಡೈನಿಂಗ್ ಇದು. ಇಲ್ಲಿ ಬಂದು ಡೈನಿಂಗ್ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ಇದಕ್ಕೆ ಗ್ರಾನೈಟ್ ಫ್ರೇಮ್ ಇದೆ. ಇದು ಗ್ರಾನೈಟ್ ಫ್ರೇಮ್. ಇದಕ್ಕೆ ಡೈರೆಕ್ಟ್ ಆಗಿ WPC ಡೋರ್ ಫಿಕ್ಸ್ ಆಗಿದೆ. ಇದೆಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿದೆ. 4x7 ಬಾತ್ರೂಮ್ ಸೈಜ್ ಇದೆ. ಇಂಡಿಯನ್ ಇದೆ, ಕಾಮನ್.
ಎಲ್ಲ ಚಿಕ್ಕ ಟೈಲ್ ಹಾಕಿದ್ದೀವಿ, 1 ಬೈ 1.5 ಸೈಜ್. ಆಮೇಲೆ ಸ್ಟೋರೇಜ್ ಇದೆ ಅಲ್ಲಿ ಚಿಕ್ಕದಾಗಿ, ಕಿಚನ್ ಪಕ್ಕ. ಆಮೇಲೆ ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ತುಂಬ ಸಿಂಪಲ್ ಆಗಿರೋವೆಲ್ಲ, ಬಟನ್ಸ್ ಆಗಲಿ ಸ್ವಿಚಸ್ ಆಗಲಿ ಸಿಂಪಲಾಗಿ ಸೆಲೆಕ್ಷನ್ ಮಾಡಿದ್ದೀವಿ. ಆಮೇಲೆ ಈ ಕಡೆ ರೈಟ್ ಸೈಡ್ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. 11 ಬೈ 10 ಇದೆ ಸೈಜ್ ಇದು. ಆಮೇಲೆ ಇದು ಡೋರು ತುಂಬ ಸಿಂಪಲ್ ಆಗಿರೋ ಡಿಸೈನ್. ಇದಕ್ಕೆ ಹ್ಯಾಂಡಲ್ ಏನು ಕೂಡಿಸಿಲ್ಲ, ಇದೆ ರೌಂಡ್ ಲಾಕ್ ಹಾಕಿದ್ದೀವಿ. ಇಲ್ಲಿ ಸ್ಟೋರೇಜ್ ಅಂತ ಇದೆ. ಇದೊಂದು ಬ್ಯಾಕ್ ಡೋರು. ಇದು ಒಂದು ಬ್ಯಾಕ್ ಡೋರ್ ಇದೆ. ಇಲ್ಲಿ ಆ ಕಡೆ ಕಿಚನ್ಗೆ ಬ್ಯಾಕ್ ಡೋರ್ ಕೊಟ್ಟಿಲ್ಲ, ಬಟ್ ಬೆಡ್ರೂಮ್ ಇದೆ. ಆಮೇಲೆ ಇಲ್ಲೊಂದು ವಿಂಡೋ, ಆ ಕಡೆ ಒಂದಿದೆ. ಇದೆಲ್ಲ ದೊಡ್ಡದು ಸೈಜು 11 ಬೈ 10 ಇದೆ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದಕ್ಕೂ ಸೇಮ್ ಡೋರ್ ಫ್ರೇಮ್ ಮಾಡಿದ್ದೀವಿ ಗ್ರಾನೈಟಿಂದ. ಇಲ್ಲಿ ವೆಸ್ಟರ್ನ್ ಕಮೋಡ್ ಬರುತ್ತೆ. ಟೈಲ್ಸ್ ಎಲ್ಲ ಸೇಮ್ 8 ಫೀಟ್ ಹೈಟ್ ಇದೆ. ಈ ಮನೆ ಎಲ್ಲವೂ ರೆಡಿಯಾಗಿದೆ. ಈ ಕಡೆ ಸೇಮ್ ರೆಡಿಮೇಡ್ ಫ್ಲಶ್ ಡೋರ್. ಇದು 9 ಬೈ 10 ಇದೆ. ಒಂದು ಸೈಡ್ ಚಿಕ್ಕದಾಗಿದೆ ಬೆಡ್ರೂಮ್, ಕಾಮನ್ ಬೆಡ್ರೂಮ್. ಇಲ್ಲಿ ಸ್ಟೋರೇಜ್ ಪರ್ಪಸ್ಗೆ ಕಡಪ ಹಾಕಿದ್ದೀವಿ. ಕಡಪ ಸ್ಟೋನ್ ಇದು. ಇದೊಂದು ಅಪೋಸಿಟ್ ಕಲರ್ ಮಾಡಿದ್ದೀವಿ ಈ ರೂಮ್ಗೆ. ಈ ಗೋಡೆಗೆ ಒಂದು ಅಪೋಸಿಟ್ ಕಲರ್ ಬರುತ್ತೆ, ಹೈಲೈಟ್. ಕೆಳಗಡೆ ಎಷ್ಟಿದೆ? 2 BHK, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಕಾಮನ್ ಬೆಡ್ರೂಮು, ಆಮೇಲೆ ಒಂದು ಡೈನಿಂಗ್ ಬರುತ್ತೆ, ಒಂದು ಹಾಲ್ ಬರುತ್ತೆ, ಆಮೇಲೆ ಕಿಚನು, ಸ್ಟೋರೇಜು, ಪೂಜೆ ಅಲ್ಲೇ ಕಿಚನ್ ಪಕ್ಕದಲ್ಲೇ ಬರುತ್ತೆ. ಬನ್ನಿ ಹಾಲಲ್ಲಿ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ. ಇದು ಡೈನಿಂಗು, ಇನ್ನೊಂದ್ಸಲ ನೋಡಿ. ಆಮೇಲೆ ಫಾಲ್ ಸೀಲಿಂಗ್ ಇದೆ ಈ ಸರ್ಕಲ್ಲು. ಅಲ್ಲಿ ಸ್ಟೋರೇಜ್ಗಂತ ಇದೆ ಲಾಫ್ಟು, ಕೆಳಗಡೆ ಸ್ಟೋರೇಜು. ಇಷ್ಟಿದೆ ಡೈನಿಂಗು. ಈ ಕಡೆ ಲಿವಿಂಗ್ ರೂಮು. ಇಲ್ಲಿ ಟಿ ವಿಗಂತ ಫರ್ನಿಚರು ರೆಡಿ ಇದೆ. ವೀಕ್ಷಕರೇ, ಇವಾಗ ನೀವು ಗ್ರೌಂಡ್ ಫ್ಲೋರ್ದಲ್ಲಿ ಏನೇನಿತ್ತಂತ ನೋಡಿದ್ರಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಫಸ್ಟ್ ಫ್ಲೋರ್ ಇದು ಸ್ಟೇರ್ ಕೇಸ್ ಬರುತ್ತೆ. ಇಲ್ಲಿ ಗ್ರಾನೈಟ್ ಹಾಕಿದ್ವಿ, ಲಪುತರ್ ಗ್ರಾನೈಟ್ ಅಂತಾರೆ. ಆಮೇಲೆ ಇದು SS ರೇಲಿಂಗ್ ಬರುತ್ತೆ. ಇದು ವಿಡ್ತ್ ಬಂದು 3 ಫೀಟ್ ಇದೆ ಅಗಲ. ಇದು ಲ್ಯಾಂಡಿಂಗು. ಇಲ್ಲಿ ಒಂದು ವಿಂಡೋ ಇದೆ ಬೆಳಕಿಗೋಸ್ಕರ. ಎಡ್ಜ್ ಪಾಲಿಶ್ ಮಾಡಿದ್ದೀವಿ, ಗ್ಲಾಸ್ ಹಾಕಿದ್ದೀವಿ ಬಾಲ್ಕನಿಗೆ. ಇಲ್ಲಿ ಸೇಮ್ ಕೆಳಗಡೆ ಯಾವ ಥರ ಇತ್ತು ಅದೇ ಥರ ಟೈಲ್ಸ್ ಇದೆ. ಪ್ಯಾಟರ್ನಲ್ಲಿ ಹಾಕಿದ್ದೀವಿ, ಬೇರೆ ಸ್ವಲ್ಪ ಡಿಸೈನ್. ಆಮೇಲೆ ಮೇನ್ ಡೋರು, ಓನರ್ ಇಲ್ಲಿರ್ತಾರೆ ಈ ಮನೆಗೆ. ಇದ್ದಲ್ಲಿದೆ ಚೆನ್ನಾಗಿ PU ಪಾಲಿಶ್ ಮಾಡಿದ್ದೀವಿ. ಡೋರ್ ನೋಡಿ, ಬನ್ನಿ ಒಳಗಡೆ. ಇಲ್ಲಿ ಲಿವಿಂಗ್ ರೂಮ್ ಇದು. ಇಲ್ಲಿ ದೊಡ್ಡ ಹಾಲ್ ಇದೆ. ಈ ಹಾಲ್ಗೆ 2.5 ಬೈ 5.5 ಟೈಲ್ಸ್ ಇದೆ ಇದು. ಆಮೇಲೆ ಇದು ಫರ್ನಿಚರ್, ಅಲ್ಲಿ TV ಯೂನಿಟ್ ಮಾಡಿದ್ದೀವಿ. ಸೀಲಿಂಗ್ ವರೆಗೂ ಹೈಟ್ ಇದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ.
ನಂತೂ ತುಂಬ ಇಷ್ಟ ಆಗಿದೆ, ನಾನೇ ಸೆಲೆಕ್ಷನ್ ಮಾಡಿರೋದು. ಇದು ಡ್ರಾವರ್ಸ್ ಇದೆ, ಡ್ರಾವರ್ಸ್ ಇದೆ. ಇದು ಇಲ್ಲೆಲ್ಲ ಇಲ್ಲಿ ಏನಾದರೂ ಶೋ ಪೀಸಸ್ ಮಟೀರಿಯಲ್ ಏನಾದರೂ ಇಟ್ಕೊಳ್ಳೋಕ್ಕೆ ಲೈಟಿಂಗ್ಸ್ ಇದೆ. ಇದು ಲೋವರ್ಸ್ ಬರುತ್ತೆ, ಇದು ಲೈಟಿಂಗ್ಸ್ ಇಂದ ಸ್ವಲ್ಪ ಶೈನ್ ಆಗುತ್ತೆ. ಆಮೇಲೆ ಫಾಲ್ ಸೀಲಿಂಗ್ ವುಡನ್ ಫೀಲ್ ಮಾಡಿದ್ವಿ ಟೆಕ್ಸ್ಚರ್. ಇದು ವುಡನ್ ಕಲರ್ ಜೂಮರ್ ಇದೆ. ಫ್ಯಾನ್ ಕೂಡ ತುಂಬ ಕಲರ್ ಮ್ಯಾಚ್ ಆಗೋ ಥರ ಸೆಲೆಕ್ಷನ್ ಮಾಡಿದ್ದೀವಿ, ಒಂಥರ ಹೈಲೈಟ್ ಆಗಿದೆ ಫ್ಯಾನು. ಆಮೇಲೆ ಜೂಮರು. ಈ ರೂಮು ತುಂಬ ಬ್ಯೂಟಿಫುಲ್ ಆಗಿದೆ. ಆಮೇಲೆ ವಿಂಡೋಸು UPVC ವಿಂಡೋಸ್ ಇದೆ. ಇದು UPVC ವಿಂಡೋ ಬರುತ್ತೆ. ಇದು ಮೆಶ್ಶು, ಇದು ಸ್ಲೈಡಿಂಗ್ ಗ್ಲಾಸು, ಗ್ರೇ ಕಲರ್ ಗ್ರಿಲ್ ಇದೆ, ಸ್ಮೋಕ್ ಗ್ರೇ. ವಿಂಡೋಸ್ ಇದೆಲ್ಲ ಚಿಕ್ಕ ಸೈಜ್ ಇದೆ ಅಂತ ಓಪನೇಬಲ್ ಇದೆ ಅದಕ್ಕೆ. ಈ ಕಡೆ ಡೈನಿಂಗ್ ಸೇಮ್ ಕೆಳಗಡೆ ಯಾವ ಥರ ಇತ್ತು ಅದೇ ಥರ. ಡೈನಿಂಗ್ ಇದೆ. ಡೈನಿಂಗ್ ಅಲ್ಲಿ ಇದು ಓನರ್ ಪರ್ಪಸ್ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಪೂರ್ತಿ 2 BHK. ಓನರ್ಗಂತ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ ಎಲ್ಲ. ಈ ಫ್ಯಾನ್ ನೋಡಿ ಯಾವ ಥರ ಇದೆ. ವಿತ್ ಲೈಟ್ ಜೂಮರ್ ಎಫೆಕ್ಟ್ ಇದೆ. ಇಲ್ಲಿ ಪಾರ್ಟಿಷನ್ ಇದೆ, ಏನಾದರೂ ಇಟ್ಕೊಳ್ಳೋಕ್ಕೆ ಶೋ ಅಥವಾ ಶೋ ಪೀಸಸ್ ಆಗಲಿ. ಈ ಕಡೆ ಬಂದರೆ ಏನಾದರೂ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಪರ್ಪಸ್ ಮಾಡಿದ್ದೀವಿ. ಗ್ಲಾಸ್ ಶೆಲ್ಫ್ಸ್ ಹಾಕಿದ್ದೀವಿ. ಈ ಕಡೆ ಬಂದರೆ ಪೂಜೆ ರೂಮ್ ಇದೆ, ಒಂದು 4x4 ಸೈಜಲ್ಲಿ ಪೂಜಾ ರೂಮ್ ಇದೆ. ಹೀಗೆ 2x4 ಟೈಲ್ಸ್ ಹಾಕಿದ್ದೀವಿ. ಇದಕ್ಕೆ ವಿತ್ ಗ್ಲಾಸ್ ಟ್ಯೂಬ್ ಯೂಸ್ ಮಾಡಿದ್ದೀವಿ ಜಾಯಿಂಟ್ಸಲ್ಲಿ. ಆಮೇಲೆ ಕಟ್ಟೆ ಆಗಿದೆ. ಈ ಕಡೆ ಬಂದರೆ ಸೇಮ್ ಕಿಚನ್ ಇದೆ. ಸೇಮ್ ಕಿಚನ್ ಕಟ್ಟೆ. ಇಲ್ಲಿ ಫರ್ನಿಚರ್ ಆಗಿದೆ. ಇದು ಟ್ಯಾಂಡಮ್ಮು. ಈ ಥರ ಇದೆ. ಲೈಟ್ ಕಲರ್ಸ್ ಯೂಸ್ ಮಾಡಿದ್ದೀವಿ ತುಂಬ. ಮೇಲೆ ಸ್ಟೋರೇಜ್ಗಂತ ಸಜ್ಜೆ ಇತ್ತಲ್ಲಿ. ಇಲ್ಲಿ ಒಂದು ಸ್ಟೋರೇಜ್ ಇದೆ, ಅಲ್ಲೊಂದು ಸ್ಟೋರೇಜ್ ರೂಮ್ ಇದೆ ಚಿಕ್ಕದಾಗಿ. ಕಡಪ ಶೆಲ್ಫ್ಸ್ ಹಾಕಿದ್ದೀವಿ. ಆಮೇಲೆ ಈ ಕಡೆ ಒಂದಿದೆ ಕಿಚನ್ ಕಟ್ಟೆ ಇದೆ. ಇದು ಕಿಚನ್ ಕಟ್ಟೆ ಇದೆ. ಕಟ್ಟೆ ಪಕ್ಕದಲ್ಲೇ ಒಂದು ಸ್ಟೋರೇಜ್ ಇದೆ. ಎಲ್ ಶೇಪಲ್ಲಿ ಇದು ಕಡಪ ಶೆಲ್ಫ್ಸ್ ಹಾಕಿದ್ದೀವಿ. ಈ ಟೈಲ್ಸ್ ಇದೆ, ಇದು 1/2 ಸೈಜಲ್ಲಿ ಟೈಲ್ ಇದೆ. ಆಮೇಲೆ ಹೈಲೈಟ್ರು ತುಂಬ ನೀಟಾಗಿ ಯೂಸ್ ಮಾಡಿದ್ದೀವಿ. ಇಲ್ಲಿ ಮಿಕ್ಸಿಗೆ ಅಂತೇಳಿ ಸ್ವಿಚ್ ಬೋರ್ಡ್ ಇದೆ. ಆಮೇಲೆ ಇದು ಗ್ಯಾಸ್ ಕನೆಕ್ಷನ್ ಪೈಪು ಕೆಳಗಡೆಯಿಂದ ಪೈಪ್ ಲೈನ್ ಬಂದಿದೆ. ಇದು ಆಮೇಲೆ ಕಾಮನ್ ಬಾತ್ರೂಮು. ಇದಕ್ಕೆ WPC ಡೋರ್ ಇದೆ. ಆಮೇಲೆ ರೌಂಡ್ ಲಾಕ್ ಹಾಕಿದ್ದೀವಿ. ಇಲ್ಲಿ ವಾಲ್ಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇದೆಲ್ಲ ಫಿಟ್ಟಿಂಗ್ ಆಗಿದೆ. ಇಲ್ಲೆಲ್ಲ ಪಕ್ಷಿ ಹಾಕಿದ್ದೀವಿ. ಇಲ್ಲಿ ಶವರ್ ಅಂತ ಹೈಲೈಟ್ರು ಬೇರೆ ಕಲರ್ ತೊಗೊಂಡಿದ್ದೀವಿ. 8 ಫೀಟ್ ಹೈಟು, 4x7 ಬಾತ್ರೂಮ್ ಸೈಜು. ಇಲ್ಲಿ ಕಾಮನ್ ಇರೋದಕ್ಕೆ
ಇಂಡಿಯನ್ ಹಾಕಿದ್ದೀವಿ. ಸರಿ, ಈ ಕಡೆ ಬಂದರೆ ಬೆಡ್ರೂಮ್ ಹೋಗ್ತೀವಿ. ಮಾಸ್ಟರ್ ಬೆಡ್ರೂಮ್. ಇದೆಲ್ಲ ಫರ್ನಿಚರ್ ಎಲ್ಲ ಏನು ಮಾಡಿದ್ದೀವಿ ಸಿಂಪಲ್ ಆಗಿರೋ ಕಾಂಬಿನೇಷನ್. ಇದೊಂದು ಡೋರು ಸೇಮ್ ಕೆಳಗಡೆ ಇತ್ತಲ್ಲ ಆ ಥರ ಬ್ಯಾಕ್ ಡೋರ್ ಇದೆ. ಇದಕ್ಕೂ ಕಿಚನ್ ಬ್ಯಾಕ್ ಡೋರ್ ಇಲ್ಲ, ಬಟ್ ಈ ಕಡೆ ತೊಗೊಂಡಿದ್ದಾರೆ, ಓನರ್ ರಿಕ್ವೈರ್ಮೆಂಟ್ ಇತ್ತು. ಇಲ್ಲಿ ಫರ್ನಿಚರ್ ಆಗಿದೆ. ಎಲ್ ಟೈಪ್ ಸಜ್ಜ ಇರೋದಕ್ಕೆ ಈ ಥರ ಎಲ್ ಟೈಪ್ ಬಂದಿದೆ ಮೇಲ್ಗಡೆ. ಆಮೇಲೆ ಇಲ್ಲಿ ಬಿಟ್ವೀನ್ ವಾರ್ಡ್ರೋಬ್ ಇನ್ ಬಿಟ್ವೀನಲ್ಲಿ ಕಾಟ್ ಬಂದಿದೆ. ವಿಂಡೋ ಇದೆ, ಚೆನ್ನಾಗಿದೆ ವ್ಯೂ. ಈ ಕಡೆ ಒಂದು ವಿಂಡೋ ಇದೆ ಸ್ಲೈಡಿಂಗು, ಸೇಮ್ ಮೆಶು. ಇದು ಗ್ಲಾಸ್ ಬರುತ್ತೆ, ಗ್ರಿಲ್ ಇದೆ. ಆಮೇಲೆ ಇದು ಡ್ರೆಸ್ಸಿಂಗು ಸಣ್ಣದೊಂದು. ಬ್ಯಾಕ್ ಡೋರ್ ಬಾಲ್ಕನಿ ಆ ಥರ ಇರುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಈ ಬೆಡ್ರೂಮ್ಗೆ. ಇಲ್ಲೊಂದು ಲ್ಯಾಂಪ್ ಹಾಕಿದ್ದೀವಿ, ಬೆಡ್ರೂಮ್ ಲ್ಯಾಂಪು. ಕಲರ್ ಎಫೆಕ್ಟ್ ಹೊಡುತ್ತೆ, ಚೇಂಜ್ ಆಗುತ್ತೆ ಅದು ಈ ಥರ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದು WPC ಡೋರು. ಇದಕ್ಕೂ ನಾವು ಅಲ್ಡ್ರಾಫ್ ಏನು ಹಾಕಿಲ್ಲ, ಮತ್ತು ರೌಂಡ್ ಲಾಕ್ ಹಾಕಿದ್ದೀವಿ, ಫಿಟ್ಟಿಂಗ್ ಆಗಿದೆ. ಈ ವೆಸ್ಟರ್ನ್ ಕಮೋಡ್ ಇದೆ, ಸೇಮ್ 2x4 ಟೈಲ್ಸ್ ಇದೆ, ಶಾವರು. ಎಲ್ಲ ಬಾತ್ರೂಮು ಗ್ರಾನೈಟ್ ಫ್ರೇಮ್ ಮಾಡಿದ್ದೀವಿ. ಇಲ್ಲಿ 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ ನಾವು. ಇಲ್ಲೊಂದು ಫುಟ್ ಲ್ಯಾಂಪ್ ಇದೆ ಕೆಳಗಡೆ, ಇಲ್ಲೊಂದು ಫುಟ್ ಲ್ಯಾಂಪ್ ಇದೆ. ಆಮೇಲೆ ಇದು 2x4 ಮ್ಯಾಟ್ ಫಿನಿಶಿಂಗ್ ಟೈಲ್ಸು, ಲೈಟ್ ಗ್ರೇ ಕಲರ್ ಬರುತ್ತೆ. ಈ ರೂಮಿಗೂ ಈ ಕಲರ್ಗೂ ತುಂಬ ಕಾಂಬಿನೇಷನ್ ಆಗಿದೆ. ಫ್ಲೋರು ಮತ್ತು ವಾರ್ಡ್ರೋಬ್ ಲ್ಯಾಮಿನೇಟ್ ಕಲರು. ಆಮೇಲೆ ವಿಂಡೋ ಹೈಲೈಟ್ ಆಗಿದೆ. ಇಲ್ಲಿ ವಿಂಡೋ ಒಂಥರ ವುಡನ್ ಫೀಲ್, UPVC ವಿಂಡೋ ಅದು. ಒಂದು ಕುಷನ್ ಇದೆ, ಬೆಡ್ ಬರುತ್ತೆ ಅಲ್ಲಿ, ಮ್ಯಾಟ್ರೆಸ್ಸು. ಆಮೇಲೆ ಎಲ್ಲ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಈ ಕಡೆ ಬಂದರೆ ಕಾಮನ್ ಬೆಡ್ರೂಮು, ಸೇಮ್ ಡೋರ್ ಎಲ್ಲ ಸೇಮ್ ಮಾಡಿದ್ದೀವಿ. ಅದು ಇತ್ತಲ್ಲ ಆ ಕಡೆ ಲಾಕ್ ಇದೆ. ಈ ಕಡೆನೂ ಸಜ್ಜೆ ಇತ್ತು, ಇದಕ್ಕೋಸ್ಕರ ಈ ಥರ ಬಂದಿದೆ ಎಲ್ ಟೈಪಲ್ಲಿ ಫರ್ನಿಚರ್. ಸ್ಲೇಟ್ ಗ್ರೇ ಕಲರ್ ಯೂಸ್ ಮಾಡಿದ್ದೀವಿ ಇದಕ್ಕೆ. ಎಲ್ಲೋ ಒಳ್ಳೊಳ್ಳೆ ಕ್ವಾಲಿಟಿ ಮಟೀರಿಯಲ್ಸನ್ನು ಯೂಸ್ ಮಾಡಿದ್ದೀವಿ. ಹ್ಯಾಂಡಲ್ಸು, ಡೋರು, ಈ ಥರ ಸೆಲ್ಫ್ಸ್ ಇದೆ ಒಳಗಡೆ. ಡ್ರೆಸ್ಸಿಂಗ್ ಇದೆ, ಮಿರರ್ ಪಕ್ಕದಲ್ಲ ಒಂದು ವಿಂಡೋ ಬರುತ್ತೆ. ಇಲ್ಲಿ ಗ್ಲಾಸ್ ಸೆಲ್ಫ್ಸ್ ಇದೆ, ಡ್ರೆಸ್ಸಿಂಗ್ ಇದೆ. ಡ್ರೆಸ್ಸಿಂಗು ಇಲ್ಲಿ ಗ್ಲಾಸ್ ಸೆಲ್ಫ್ಸ್ ಇದೆ. ಆಮೇಲೆ ಇದೊಂದು ವಿಂಡೋ, ಮೇಲ್ಗಡೆ ಡೋರ್ಸ್ ಇದೆ ಸ್ಟೋರೇಜ್ಗೆ. ಇಲ್ಲೊಂದು ಲ್ಯಾಂಪ್ ಬರುತ್ತೆ ಅದೇ ಥರ. ಏನು ಕಲರ್ ಚೇಂಜ್ ಆಗುತ್ತೆ, ಆಫ್ ಮಾಡಿ ಆನ್ ಮಾಡಿದ್ದು. 3 ಕಲರ್ಸ್, ಟ್ರೈ ಕಲರ್ಸ್. ಫ್ಯಾನು ಅದೇ ಥರ ಹೊಸದು ಫಿಕ್ಸ್ ಮಾಡಿದ್ದೀವಿ, ಕಲರ್ ಕಾಂಬಿನೇಷನ್ ತಕ್ಕಂತೆ. ಇದು ಟೇಬಲ್ಲು ವರ್ಕ್ ಮಾಡೋಕ್ಕಂತ. ಇಲ್ಲೊಂದು ಇನ್ ಬಿಟ್ವೀನ್ ವಿಂಡೋ ಬಂದಿದ್ದಕ್ಕೋಸ್ಕರ ಇದೊಂದು ಟೇಬಲ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಸೇಮ್ ಡೋರ್ ಸೆಲ್ಫ್ಸ್ ಬರುತ್ತೆ. ಇಲ್ಲಿ ಡ್ರಾಯರು, ಲಾಕರ್ಸ್ ಇದೆ 2. ಹ್ಯಾಂಗರ್. ಇಲ್ಲಿ ಸ್ಟೋರೇಜ್ಗೋಸ್ಕರ ಕಡಪ ಸೆಲ್ಫ್ಸ್ ಇತ್ತು ಒಳಗಡೆ, ಡೋರ್ಸ್ ಹಾಕಿದ್ದೀವಿ.
ಇದು ಗ್ಲಾಸಿ ಫಿನಿಶಿಂಗ್ ಇದೆ ಈ ಟೈಲ್ಸ್ 2x4. ಇಲ್ಲಿ ಫುಟ್ ಲ್ಯಾಂಪ್ ಇದೆ. ಒಂಥರ ಮಾಡರ್ನ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಇದಕ್ಕೆ. ಈ ಕಡೆ ಡೈನಿಂಗು. ಇದು ಡೈನಿಂಗ್ ಅಲ್ಲಿ ಮೇನ್ ಥಿಂಗ್ ಇಲ್ಲೊಂದು ಲ್ಯಾಂಪ್ ಇದೆ, ತುಂಬಾ ಒಳ್ಳೆ ಡಿಸೈನ್ ಇದೆ. ಆಮೇಲೆ ಫ್ಯಾನ್ ಕೂಡ ಒಳ್ಳೆ ಡಿಸೈನರ್ ಫ್ಯಾನ್ಸು. ಇಲ್ಲೊಂದು ಲೈಟು ಬ್ರೈಟ್ನೆಸ್ ತುಂಬ ಚೆನ್ನಾಗಾಗಿದೆ ಇಲ್ಲಿ. ಈ ಕಡೆ ಬಂದರೆ ಕಿಚನು ನೋಡಿದ್ದೀರಾ. ಸರಿ, ಹಾಲ್ ನೋಡಿ ಇನ್ನೊಂದ್ಸಲ ಯಾವ ಥರ ಇದೆ. ಫ್ಯಾನು, ಜೂಮರು, 2 ಫ್ಯಾನು, ಆಮೇಲೆ ವುಡನ್ ಫಿನಿಶಿಂಗು, ಟೈಲ್ಸ್ 2x4. ಟಿವಿ ಯೂನಿಟ್ ನೋಡಿ ಇನ್ನೊಂದ್ಸಲ. ಲೋವರ್ಸು, ಆಮೇಲೆ ಲ್ಯಾಮಿನೇಟ್, ಅದು ಡ್ರಾವರ್ಸು ಒಂಥರ ಸ್ಟೈಲಿಶ್ ಆಗಿದೆ ಕಲರು. ಹ್ಯಾಂಡಲ್ ನೋಡಿ, ಇದು ಮೇನ್ ಡೋರ್ ತಕ್ಕಂಗೆ 2 ಇಂಚ್ ಥಿಕ್ನೆಸ್ ಇದೆ ಡೋರು. ಇದು ಪಾಲಿಶಿಂಗ್ ಆಗಿದೆ. ಬನ್ನಿ ಹೊರಗಡೆ. ಇದು ಬಾಲ್ಕನಿ. ಇಲ್ಲಿ ಗ್ಲಾಸ್ ಇದೆ. ಇದು ಇಚ್ಚಿಂಗ್ ಡಿಸೈನ್ ಹಾಕಿದ್ದೀವಿ ಇದಕ್ಕೆ. ಮೇಲ್ಗಡೆ ಲೈಟ್ಸು. ಎಲಿವೇಶನ್ ಟೈಲ್ಸ್ ನೋಡಿ ಇನ್ನೊಂದ್ಸಲ. ಟೈಲ್ಸು, ಮೇನ್ ಡೋರ್ ನೋಡಿ ಇನ್ನೊಂದ್ಸಲ ಕ್ಲೋಸ್ ಮಾಡ್ತೀನಿ. ಮೇನ್ ಡೋರ್ ತುಂಬ ಸಖತ್ತಾಗಿದೆ. ಸಿಂಪಲ್ ಡಿಸೈನು, ಬಟ್ ಪಾಲಿಶ್ ಎಲ್ಲ, ಆಮೇಲೆ ಹ್ಯಾಂಡಲ್ ಎಲ್ಲ ಫಿಕ್ಸ್ ಆಗಿ ಒಳ್ಳೆ ಶೈನಿಂಗ್ ಕೊಡ್ತಾ ಇದೆ. PU ಪಾಲಿಶ್ ಮಾಡಿದ್ದೀವಿ ಮೇನೇನು. ಬನ್ನಿ ಮೇಲ್ಗಡೆ ಹೋಗೋಣ. ಬಾಲ್ಕನಿ ಟೈಲ್ಸ್ ನೋಡಿ, ವುಡನ್ ಟೈಲ್ಸ್ ಇದೆ ಇಲ್ಲಿ. ವುಡನ್ ಕಲರ್ ಮ್ಯಾಚ್ ಆಗೋ ಥರ ಟೈಲ್ಸ್ ಇದೆ. ಸೇಮ್ ಕಂಟಿನ್ಯೂ ಆಗಿದೆ. ಗ್ರಾನೈಟ್ ಫ್ಲೋರಿಂಗ್, ಸ್ಟೆಪ್ಸ್ ಇದೆ. ವೇಜ್ ಪಾಲಿಶ್ ಮಾಡಿದ್ವಿ. ಬನ್ನಿ ಸೆಕೆಂಡ್ ಫ್ಲೋರ್ಗೆ. ಇಲ್ಲೊಂದು ವಿಂಡೋ ಇದೆ. ಇಲ್ಲಿ 2 ರೂಮ್ ಇದೆ. ಅದು ಪೆಂಟ್ ಹೌಸ್ ಥರ ಇದೆ ಓನರ್ಗೋಸ್ಕರ. ಇಲ್ಲಿ 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಎಬಾಕ್ಸಿ ಹಾಕಿದ್ದೀವಿ ಅಷ್ಟೇ. ಈ ರೂಮ್ ಯಾವ ಥರ ಇದೆ ಆ ಕಡೆ ಹೋಗಿದ್ದೀವಿ. ರೆಂಟ್ಗೋಸ್ಕರ ಮಾಡಿದ್ದೀವಿ. ಈ ಕಡೆ ಒಂದು ಇದೆ, ಅದನ್ನ ಮಾಡ್ಕೊ. ಇಲ್ಲೊಂದು ಬಾತ್ರೂಮ್ ಇದೆ. ಇಲ್ಲೊಂದು ಬಾತ್ರೂಮ್ ಬರುತ್ತೆ 2 ರೂಮ್ಗಳ ಮಧ್ಯೆ. ಸೇಮ್ ಒಂದೂವರೆ ಟೈಲ್ಸ್ ಸೈಜ್ ಇದೆ, ಬಟ್ 4x10 ಇದೆ ಬಾತ್ರೂಮ್ ಸೈಜು. ಈ ಕಡೆ ಇನ್ನೊಂದು ರೂಮ್ ಇದೆ, ಕಿಚನ್ ಇದೆ. ಇಲ್ಲಿ ಸ್ಟೋರೇಜ್ ಆಗಿದೆ. ನಾಳೆ ಡೆಕೋರೇಷನ್ಗೆ ಎಲ್ಲ ತಯಾರಿ ನಡೀತೇವೆ. ಇದೊಂದು ಮೆಟಲ್ ಸ್ಟೇರ್ ಕೇಸ್ ಇದೆ ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ. ಇದು ಮೆಟಲ್ ಸ್ಟೇರ್ ಕೇಸು ಮೇಲ್ಗಡೆ ಹೋಗೋಕ್ಕೆ. ಇದು ವುಡನ್ ವಿಂಡೋ. ಆಮೇಲೆ ಇಲ್ಲಿ ಬಟ್ಟೆ ವಾಶ್ಕಂತ ಯುಟಿಲಿಟಿ ಇದೆ. ಡೋರ್ಸ್ ಎಲ್ಲ ರೆಡಿಮೇಡ್ ಫ್ಲಶ್ ಡೋರ್ಸ್. ವೀಕ್ಷಕರೇ ನೋಡಿದ್ರಲ್ಲ ಈ ಮನೆ ಸ್ಟೋರಿ ಯಾವ ಥರ ಇತ್ತಂತ. ಇದು ನಾವು ಮನೇನ ಸೂಪರ್ವಿಷನಲ್ಲಿ ಮಾಡಿದ್ದೀವಿ. ಆಮೇಲೆ
ಈ ಕ್ಲೈಂಟು ತುಂಬ ನಾವು ಯಾವ ಥರ ಹೇಳ್ತಿದ್ವಿ ನಮ್ಮ ಸಜೆಷನ್ಸ್ನ ಕೇಳ್ತಾ, ಆಮೇಲೆ ಸೆಲೆಕ್ಷನ್ಗೆ ಅವರು ಯಾವುದೇ ಥರ ಅಡ್ಡಿ ಮಾಡಿಲ್ಲ. ನಾವು ಯಾವ್ದು ಹೇಳಿದ್ದೀವಿ ಆಮೇಲೆ ಅದೇ ಥರದ ಮೆಟ್ರಿಯಲನ್ನು ತಂದು ಅದೇ ಥರದ ಕಲರನ್ನು ಅವರೇ ಸೆಲೆಕ್ಷನ್ ಯಾವುದಕ್ಕೂ ಅಡ್ಡಿ ಆಗಲಾರ್ದೆ ಇಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಇದೇ ಥರದ ಮನೆ ನಿಮಗೂ ಕಟ್ಟಬೇಕಾಗಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಕೊತ್ತಂಬರಿ ಕನ್ಸ್ಟ್ರಕ್ಷನ್ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಮೇಲೆ ವಾಟ್ಸಪ್ಪು ಮಾಡ್ಬೋದು, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಕೊತ್ತಂಬರಿ ಕನ್ಸ್ಟ್ರಕ್ಷನ್, ಕಲಬುರ್ಗಿ.